ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಇವತ್ತು ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಏನಪ್ಪಾ ಅಂದ್ರ ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಬೃಹತ್ ಮೆರವಣಿಗೆ ಇಟ್ಕೊಂಡಿದ್ದೀವಿ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇದು ಉದ್ದೇಶ ಅಂದ್ರ ನಮ್ಮ ಸಮಾಜದಾಗ ಕೆಲವೊಂದು ಸ್ವಲ್ಪ ಆಚರಣೆ ಮಾಡ್ತಾರ. ಪ್ರತಿ ವರ್ಷ ಮೊದಲಿಂದ ನಮ್ಮ ನಾವು ಸ್ವಾತಂತ್ರ್ಯ ಸಿಕ್ಕಂಗೆ ಮಾಡ್ಕೋತ ಬಂದಾರ. ಆದ್ರ ಪ್ರತಿ ತಾಂಡೆಯಲ್ಲಿ ಏನ್ ಮಾಡ್ಬೇಕಾಗಿತ್ತು ಅದೇ ಸ್ವಲ್ಪ 4 ಜನ ತಾಂಡದವ್ರು ಇಷ್ಟು ಕೂಡಿ ಮಾಡಾಕಿರ್ತಿದ್ರು. ಅದಕ್ಕೆ ಈ ಸಲ ಏನಂದ್ರು ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ತು ನಮ್ಮ ಸಿದ್ಧಲಿಂಗ ಅಪ್ಪಾಜಿಯವರು ನಮ್ಮ ಸಮಾಜದ ಏನ್ ಪೂಜ್ಯರಾದಾರ ಎಲ್ಲರೂ ಕೂಡಿ ಏನ್ ಹೇಳಿದ್ರು, ಪ್ರಕಾಶ ನಮ್ ಸಮಾಜದಾಗ ಸ್ವಲ್ಪ ಒಂದು ಒಕ್ಕಟ್ಟತನ ಮಾಡ್ಬೇಕು, ಎಲ್ಲಾರು ಕೂಡಿ ದೊಡ್ಡ ಉಜ್ಜೀರ್ಮನೆಯಿಂದ ನಾವು ಮೆರವಣಿಗೆ ಮಾಡ್ಬೇಕು ಮತ್ತು ಶಿವಲಾಲ್ ಜಯಂತಿ ದೊಡ್ಡ ಪ್ರಮಾಣದಾಗ ಆಚರಣೆ ಮಾಡ್ಬೇಕು. ಇದಕ್ಕೆ ಹೆಂಗಿರ ಮಾಡಿ ನಾವು ಮಾಡ್ಬೇಕಂತೇಳಿ ನಮ್ಮ ಉಪಾಧ್ಯಕ್ಷರ ಚಂದ್ರಣ್ಣ ರಾಠೋಡ ಮತ್ತ ರಾಜಣ್ಣ ಕಣಸರಿಯಣ್ಣ ಮತ್ತ ನಮ್ಮ ಸುರೇಶ್ ಚವಣಣ್ಣ ಮತ್ ನಮ್ಮ ಸುರೇಶ್ ಬಿಜಾಪುರಣ್ಣ ಮತ್ ನಮ್ ಎಲ್ಲಾ ನಮ್ಮ 35 ಜನ ನಮ್ಮ ಒಂದು ಟೀಮ್ ಅದ. ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡ್ ಏನ್ ಮಾಡಿದೀವಿ ಸರ್, ಶಿವಲಾಲ್ ಜಯಂತಿ 15ನೇ ತಾರೀಕಿಗೆ ಆಚರಣೆ ಮಾಡಿ 7 ದಿವಸ ಸತತ ಮುಂಜಾನೆ ಸಂಜೆಕ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್. ಹಾಗೂ ಮನೋರಂಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಸರ್. ಮತ್ತೆ ನಾಳೆಗೆ ಶುಕ್ರವಾರ ದಿವಸ ದೀಪೋತ್ಸವ ಕಾರ್ಯಕ್ರಮ ಮಾಡತ್ತೀವಿ ಸರ್. ಮತ್ ಹಾಗೂ ಮನೋರಂಜನೆ ಕಾರ್ಯಕ್ರಮ ಇರ್ತದ. ಅದಕ್ಕ ನಿಮ್ ಮುಖಾಂತರ ಏನ್ ಹೇಳಕ್ ಬಯಸ್ತೀನಿ ಅಂದ್ರೆ ನಮ್ಮ ಎಲ್ಲಾ ಸನಾತನ ಎಲ್ಲಾ ಹಿಂದೂ ಧರ್ಮ ಎಲ್ಲಾ ಸಂಘಟನಾ ಎಲ್ಲಾ ಸಮಾಜದವ್ರಿಗೆ ಏನ್ ಹೇಳಕ್ ಬಯಸ್ತೀನಿ ಅಂದ್ರ ನಮ್ಮ ಶಿವಲಾಲ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನ ಬೃಹತ್ ಮೆರವಣಿಗೆ ಇರ್ತದ. ಅದಕ್ಕ ತಾವ್ ಎಲ್ಲರೂ ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಎಲ್ಲರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೋತೀನಿ ಸರ್. ಮತ್ತ ನಮ್ಮ ಈ ಕಾರ್ಯಕ್ರಮಕ್ಕ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ಅಧ್ಯಕ್ಷತೆ ಒಳಗ ಮತ್ತ ಎಂ.ಬಿ. ಪಾಟೀಲ್ ಸಾಹೇಬ್ರು ಇರ್ತಾರ, ಮತ್ತ ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ತಾರೆ, ಈಜುಗೌಡ್ರೆ ಇರ್ತಾರೆ, ಎಲ್ಲಾ ಸುನಿಲ್ ಗೌಡ್ರೆ ಇರ್ತಾರೆ. ಎಲ್ಲಾ ನಾವು ಇದ್ರ ಪಕ್ಷ ಭೇದ ಭಾವ ಮಾಡಿಲ್ಲ ಸರ್. ಎಲ್ಲಾ ನಮ್ಮ ಸಮಾಜದ ಮಾಡಿ ಎಲ್ಲಾ ಪಾರ್ಟಿ ಅವ್ರಿಗೆ ತಗೊಂಡ್ ನಾವು ಇದನ್ನ ಯಶಸ್ವಿ ಮಾಡ್ಬೇಕು, ನಮ್ ಸಮಾಜಕ್ಕೆ ಒಂದು ಬೆಂಬಲ ಸಿಗ್ಬೇಕಂತ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದ್ವಿ ಸರ್. ಅದಕ್ಕ ನಮ್ಮ ಉದ್ಯಮದಾರರ ಕಿಶನ್ ಭಾವ್ ರಾಠೋಡ್ ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ. ಮತ್ ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ, ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ. ಎಲ್ಲ ನಮ್ಮ ಎಲ್ಲಾ ಸಮಾಜದವ್ರು ಎಲ್ಲಾ ಸಮಾಜದ ಧರ್ಮ ಗುರುಗಳು ಜಗದ್ಗುರುಗಳು ಎಲ್ಲಾರು ಬರಕತ್ತಾರ. ನೀವೆಲ್ಲರೂ ಬರ್ಬೇಕು, ನಮ್ಗೆಲ್ಲರೂ ಎಲ್ಲಾ ಸಮಾಜದವ್ರು ಕೂಡ ನಮ್ಗೊಂದು ಬೆಂಬಲ ಕೊಡ್ಬೇಕಂತೇಳಿ ನಿಮ್ಮ ಮುಖಾಂತರ ಅವರಿಗೆ ಎಲ್ಲರಿಗೂ ಒಂದು ಕಳ್ಕಳಿ ವಿನಂತಿ ಮಾಡ್ತೇನೆ ಅಂತ ಹೇಳಕ್ ಬಯಸ್ತೇನೆ ಸರ್. ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಹಾಗೂ ಮೆರವಣಿಗೆಗೆ ಸರ್ ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿಬಾಯಿ ಅವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ಲಮಾಣಿ ಇವರು ಕೂಡ ಬರ್ತಾ ಇದ್ದಾರೆ. ಅದಕ್ಕ ಅವರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ. ಅದಕ್ಕ ತಾವೆಲ್ಲರೂ ಬಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಮಾಡ್ಬೇಕಂತೇಳಿ ಮತ್ತೊಮ್ಮೆ ನಿಮ್ಮ ಕಳಕಳಿಯ ವಿನಂತಿ ಮಾಡಿ ನಮ್ಮ ಪೂಜ್ಯರ ಮತ್ತೆ ನಮ್ಮ ಎಲ್ಲರ ಮುಂದಿನ ಮಾತಾಡಕ್ಕೆ ಅವಕಾಶ. ಪರಮ ಪೂಜ್ಯರಾದ ಗೋಪಾಲ್ ಮಹಾರಾಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ, ಐತಿಹಾಸಿಕ ನಗರದಲ್ಲಿ ದಿನಾಂಕ 23/2/2025 ಶ್ರೀ ಸಂತ್ ಸೇವಾಲಾಲ್ ಮಹಾರಾಜ್ ವೃತ್ತ ಸಮಿತಿ ಹಾಗೂ ರಾಷ್ಟ್ರೀಯ ಬಂಜಾರ ಪರಿಷತ್ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಬಾಳು ಚವ್ಹಾಣ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಬಂಜಾರ ಸಮಾಜದ ಧರ್ಮಗುರುಗಳಾದಂಥ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವದ ಅಂಗವಾಗಿ 23ನೇ ತಾರೀಕಿನಂದು ಅವತ್ತಿನ ದಿವಸ ಬಹುಶಃ ಈ ವಿಜೃಂಭಣೆಯ ಒಂದು ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದ್ದೇವೆ ಅಂದರೆ, ತಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ವಿಷಯ, ಸ್ವತಂತ್ರ ಭಾರತದಲ್ಲಿ ಬಂಜಾರ ಸಮಾಜದ ಆದ ಒಂದು ಕೊಡುಗೆ ಇದೆ, ನಮ್ಮದೇ ಆದ ಒಂದು ವೇಷಭೂಷೆ ಇದೆ. ಸಾಕಷ್ಟು ಈ ಸನಾತನ ಧರ್ಮದಲ್ಲಿ ಪರಿಣಿತರಾಗಿ ಆ ಧರ್ಮಕ್ಕೆ ಶ್ರಮಪಟ್ಟು ಆ ಸಂಸ್ಕೃತಿಯನ್ನು ದೇಶಕ್ಕೆ ತಲುಪಿಸುವಂಥ ಕಾರ್ಯಕ್ರಮ ಕೂಡ ಬಂಜಾರ ಸಮಾಜದವರು ಮಾಡಿದ್ದಾರೆ. ಅಂಥ ಸಮಾಜ ಇವತ್ತಿನ ದಿವಸ
ನುಸುಶಿ ಹೋಗ್ತಾ ಇದೆ. ಅದು ಆಗ್ಬಾರ್ದಪ್ಪ ಅಂದ್ರೆ ಇವತ್ತು ನಮ್ದು ವೇಷಭೂಷಣದಲ್ಲಿ ಕೂಡ ಬಹಳಷ್ಟು ಇವತ್ತಿನ ಇದು ಆಗಿದೆ, ಕಡಿಮೆ ಆಗಿದೆ. ಅಂಥದ್ರಲ್ಲಿ ನಾವೇನು ಮಾಡಬೇಕಾಗಿದೆ, ಈ ಕಾರ್ಯಕ್ರಮ, ಈ ಭವ್ಯ ಸಮಾವೇಶ ಏನಕ್ಕೆ ಹಮ್ಮಿಕೊಂಡಿದ್ದೇವಪ್ಪ ಅಂದ್ರೆ ನಮ್ಮ ದೇಶ ಉಳಿಬೇಕು, ನಾವು ಬೆಳಿಬೇಕು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಸಮಾಜ ಉಳಿಬೇಕು ಅಂತ ನಿಟ್ಟಿನಲ್ಲಿ ಇವತ್ತಿನ ದಿವಸ ಯುವ ನಾಯಕರಾಗಿರುವಂತಹ ಪ್ರಕಾಶ್ ಅಣ್ಣಾಜಿಯವರ ನೇತೃತ್ವದಲ್ಲಿ ಈ ಭವ್ಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂದೇಶ ಏನಪ್ಪಾ ಅಂದ್ರೆ ಸಮಾಜದ ಎಲ್ಲ ಯುವಕರಿಗೆ, ಸಮಾಜದ ಪರವಾಗಿ ನಾವು ಕೆಲಸ ಮಾಡಿದ್ರೆ ಸಮಾಜ ನಮ್ಮ ಪರವಾಗಿ ನಿಲ್ಲತ್ತೆ. ನಾವು ಸಮಾಜನ ಬೆಳೆಸಿದ್ರೆ ಸಮಾಜ ನಮ್ಮನ್ನು ಬೆಳೆಸತ್ತೆ. ಜೊತೆಗೆ ನಾವು ನಮ್ಮ ನಗರ, ಬಿಜಾಪುರ ನಗರ ಬೆಳೆಸುವಂತದ್ದಾಗಬೇಕು, ರಾಜ್ಯ ಬೆಳೆಸುವಂತದ್ದಾಗಬೇಕು, ದೇಶ ಬೆಳೆಸುವಂತದ್ದಾಗಬೇಕು. ಇದು ಪ್ರತಿಯೊಂದು ಯುವಕರಲ್ಲಿ ಬರುವಂತದ್ದಾಗಬೇಕಂತ ಹೇಳಿ ನಾವು ಈ ಕಾರ್ಯಕ್ರಮ, ಭವ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗ ಹೇಳುವಂಥದ್ದು ಅಧ್ಯಕ್ಷರು ಹೇಳಿದ್ರು, ನಮ್ಮ ಮಂಗ್ಲಿ ಅವರು. ಬಹುಶಃ ಈ ಕಾರ್ಯಕ್ರಮಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಿಂದ ಸಮಾಜದ ಸಂತರು, ಮಹಾರಾಜರು, ಪೂಜ್ಯರು ಇವರೆಲ್ಲರೂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಬೇರೆ ರಾಜ್ಯಗಳಿಂದ ನಾವು ಬಿಜಾಪುರ ಜಿಲ್ಲೆಯ ಬಂಜಾರ ಸಮಾಜದವರು ನಾವು ಸಮಾಜದ ಒಂದು ಧರ್ಮ ಗುರುಗಳ ಕಾರ್ಯಕ್ರಮ ಹೇಗೆ ಮಾಡ್ತಾ ಇದೀವಿ ಅನ್ನೋದು ತೋರಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಜಿಲ್ಲೆ ಹೆಸರು ತರುವಂಥದ್ದು ಕೂಡ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅವತ್ತಿನ ದಿವಸ ಈಗಾಗಲೇ ಸಚಿವರು, ಉಸ್ತುವಾರಿ ಸಚಿವರು, ನಗರ ಶಾಸಕರು, ಮಹಾನಗರ ಪಾಲಿಕೆ ಸದಸ್ಯರು, ಗಣ್ಯರು, ಪೂಜ್ಯರು, ಬಹಳಷ್ಟು ಜನರು ಭಾಗಿಯಾಗ್ತಾ ಇದ್ದಾರೆ. ಇದಕ್ಕೆ ಹೇಳೋದು ಏನಪ್ಪ ಅಂದ್ರೆ ಪ್ರತಿ ಬಿಜಾಪುರ ಜಿಲ್ಲೆಯ 370 ತಾಂಡಗಳಿಂದ ಎಲ್ಲರೂ ಅಲ್ಲಿ ಇರುವಂತಹ ಮಹಾರಾಜರು ಆಗಿರಬಹುದು, ನಮ್ಮ ತಾಯಂದ್ರ ಆಗಿರಬಹುದು, ನಮ್ದು ತಾಂಡದ ನಾಯಕ ಕಾರ್ಬಾರಿ ಡಾವ್ ಆಗಿರಬಹುದು, ತಾವೆಲ್ಲರೂ ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು, ಜೊತೆಗೆ ಮೆರುಗು ತರಬೇಕು. ವಿಶೇಷವಾಗಿ ಏನಪ್ಪಾ ಅಂದ್ರೆ ಜಿಲ್ಲೆಯಲ್ಲಿ ಬಂಜಾರ ಸಮಾಜದ ಒಂದು ಏನು ವಿಶೇಷ ನಮ್ದು ಇದು ಇದೆ, ಸಂಸ್ಕೃತಿ ಇದೆ, ನಮ್ಮ ಭಾಷೆ, ವೇಷ ಭೂಷಣ ಏನಿದೆ ನಾವು ತೋರಿಸುವಂಥದ್ದಾಗಬೇಕು. ರಾಜ್ಯದಿಂದ ರಾಷ್ಟ್ರ ಮಟ್ಟದಲ್ಲಿ ಇದನ್ನ ಬೆಳೆಸುವಂತ ಕಾರ್ಯ ಆಗ್ಬೇಕಂತ ಹೇಳಿ ನಾವೆಲ್ಲ ಯುವಕರು ಒಂದು ಸೇವಾಲಾಲ್ ಮಹಾರಾಜರ ಒಂದು ಸಮಿತಿ ಸರ್ಕಲ್ ಅನ್ನು ಮಾಡಿ, ವೃತ್ತವನ್ನು ಮಾಡಿ ಅದರ ಒಂದು ಕಮಿಟಿ ಮಾಡಿಕೊಂಡು ಉಪಾಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ರಾಠೋಡ್ಜಿ ಅವರು ಕೂಡ ಈ ನಮ್ದು ಈ ಪ್ರೆಸ್ ಮೀಟ್ದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಇದಕ್ಕೆ ವಿಶೇಷ ಏನಪ್ಪಾ ಅಂದ್ರೆ ನಮಗೆ ಯುವಕರು ಬಹಳಷ್ಟು ಜನ ಮಾಡ್ಕೊಂತಿದ್ದಾರೆ. ಈಗ ವಿಶೇಷ ಅಂತ ಹೇಳಿ ತಾವು ಕೇಳಬಹುದು. ನಮಗೇನಪ್ಪಾ ಅಂದ್ರೆ ಅಷ್ಟಕ್ಕಷ್ಟೇ ಮಾಡಿಕೊಂಡು ತಾಂಡಾ ಮಟ್ಟದಲ್ಲಿ ಭೋಗ ಹಚ್ಚುವಂತ ಕಾರ್ಯಕ್ರಮ ಮಾಡಿಕೊಂಡು ಅಷ್ಟಕ್ಕಷ್ಟಕ್ಕೆ ಸೀಮಂತಿಟ್ಟು ಅದನ್ನ ಅಷ್ಟೇ ಕಡೆಗಣಿಸ್ತಿದ್ರು. ಅದು ಹಾಗಾಗಬಾರ್ದು. ಸಮಾಜದ ಧರ್ಮಗಳು ಗುರುಗಳಾಗಿರೋದ್ರಿಂದ ನಮಗೆ ವಿಶೇಷಪ್ಪ ಅಂದ್ರೆ ನಮಗೆ ಹಿರಿಯ ಮುಖಂಡರಾಗಿರುವಂಥದ್ದು, ಗಣ್ಯರಾಗಿರುವಂಥದ್ದು ಇವ್ರದ್ದು ಯಾವುದು ಸಪೋರ್ಟ್ ಸಿಕ್ಕಿರ್ಲಿಲ್ಲ. ಯುವಕರು ಬೆಳಿಬೇಕಪ್ಪ ಅಂದ್ರೆ ಬೆನ್ನೆಲುಬುವಾಗಿ ಹಿರಿಯರು ನಿಂತ್ಕೋಬೇಕು. ಅಂತ ನಿಟ್ಟಿನಲ್ಲಿ ನಮಗೆ ಈ ವಿಶೇಷ ಈ ಸಮಾವೇಶಕ್ಕೆ ಅಥವಾ ಈ ನಮ್ಮ ಜಯಂತ್ಯೋತ್ಸವಕ್ಕೆ ನಮಗೆ ಬೆನ್ನೆಲುಬುವಾಗಿ ಯುವಕರು ಬೆಳಿಬೇಕು, ಸಮಾಜ ಉಳಿಬೇಕು, ರಾಜ್ಯ ಉಳಿಬೇಕು, ರಾಜ್ಯ ಬೆಳಿಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಪರಮ ಪೂಜ್ಯರಾಗಿರುವಂತ ನಮ್ಮ ಗೋಪಾಲ್ ಮಹಾರಾಜಿ ಅವರು ನಮ್ಮನ್ನು ಹೃದಯ ಸಮಾಜದ ಕೆಲಸ ಕಾರ್ಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಸಬೇಕು, ನೀವು ಅದನ್ನ ಮಾಡ್ತೀರಾ. ಇವತ್ತು ಯುವಕರು ಪಣ ತೊಟ್ಟಿದ್ರೆ ಸಮಾಜ ಬದಲಾವಣೆ ಆಗ್ಬೋದು ಅನ್ನುವಂಥದ್ದು ಇವತ್ತಿನ ದಿವಸ ಅವರೇನು ಛಲವನ್ನು ನಮ್ಮಲ್ಲಿ ಇವತ್ತು ಇದನ್ನು ಮಾಡಿದ್ದಾರೆ. ಅವರ ಸಹಯೋಗದಲ್ಲಿ, ಅವ್ರ ನೇತೃತ್ವದಲ್ಲಿ, ಅವ್ರ ಆಶೀರ್ವಾದದಲ್ಲಿ ನಾವೆಲ್ಲರೂ ನಿಂತ್ಕೊಂಡು ನಮಗೊಂದು ಏನಪ್ಪಾ ಅಂದ್ರೆ ನಮ್ಗೆ ನಮ್ಮಿಂದ ಯಾರು ಇಲ್ಲ, ನಮ್ ಬೆಳಿಲಿಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ವಿಷಯದಲ್ಲಿ ಗೋಪಾಲ್ ಮಹಾರಾಜರು ಅಂತವ್ರು ನಮ್ಮ ಜೊತೆಗೆ ನಿಂತು ಇಂಥ ಭವ್ಯ ಒಂದು ಸಮಾವೇಶಕ್ಕೆ ಅವರು ಕೂಡ ನಮಗೆ ಹುರಿದುಂಬಿಸಿ ಸಮಾಜ ಬೆಳೆಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ನಾವು ಈ ವೇದಿಕೆ ಪರವಾಗಿ, ನಮ್ಮ ಸರ್ಕಲ್ ಸಮಿತಿ ಪರವಾಗಿ ಅವರಿಗೂ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ತಾವೆಲ್ಲರೂ ಕೂಡ ಅವತ್ತಿನ ದಿವಸ ಏನಾದರೂ ಸಮಾಜದಲ್ಲಿ ಪರಿವರ್ತನೆ ಆಗಬೇಕು, ಬೆಳಿಬೇಕಪ್ಪ ಅಂದ್ರೆ ತಮ್ಮೆಲ್ಲರ ಸಹಯೋಗ ಬಹಳಷ್ಟು ಅವಶ್ಯಕತೆ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ತಾಂಡಾ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗುವಂಥದ್ದಾಗಬೇಕು, ನಗರದಲ್ಲಿ ಆಗಬೇಕು ಮತ್ತು ಇದು ರಾಜ್ಯದಲ್ಲಿ ಆಗಬೇಕು. ಇದು ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬಂಜಾರ ಸಮಾಜ ಎಲ್ಲೆಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಅಲ್ಲಿಂದ ಬಂದು ಇವತ್ತಿನ ದಿವಸ ಇದೇನು ಶಿವಲಾಲರ ಒಂದು ಜಯಂತ್ಯೋತ್ಸವ ಅಂಗವಾಗಿ ಏನು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಹೇಳಿದ್ರು 7 ದಿವಸದ ಕಾರ್ಯಕ್ರಮ ಬೆಳಿಗ್ಗೆ 8:30 ಗಂಟೆಗೆ ಹೋಗಿರುತ್ತೆ, ಸಾಯಂಕಾಲ 7:30 ಗಂಟೆಗೆ ಅದನ್ನು ಭೋಗ ಹಚ್ಚುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಿನ ಯುವಕರು ದುಶ್ಚಟಕ್ಕೆ ಒಳಗಾಗಿ ಸಮಾಜದ ಎಲ್ಲ ಇದನ್ನು ಬಿಡ್ತಾ ಇದ್ದಾರೆ. ಅದು ಆಗ್ಬಾರ್ದಪ್ಪ ಅಂದ್ರೆ ನಾವು ಕಲಿಸಬೇಕು, ಅವರನ್ನು ಬೆಳೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮಹಾರಾಜರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.
ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದಗಳನ್ನು ಹೇಳ್ತಾ, ಇದು ಬೆಳಿಬೇಕು, ಉಳಿಬೇಕು, ನಾವೆಲ್ಲರೂ ನಮ್ಮ ನಗರ ಮತ್ತು ರಾಜ್ಯ ಬೆಳೆಸುವಂತದ್ದಾಗಬೇಕಂತ ಹೇಳಿ ನಂದು 2 ಮಾತಿಗೆ ಕೊನೆ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಭವ್ಯ ಈ ಸುಂದರವಾದ ಸಮಯದಲ್ಲಿ ಮಾಧ್ಯಮದವರಿಗೂ ಅನಂತ ಕೋಟಿ ಸಂತ ಶಿವಾನಂದ ಮಹಾರಾಜರ ಆಶೀರ್ವಾದ. ನಾನು ಕೂಡ ದಿವಸ ಹಗಲತ್ತು ಓಡಾಡ್ಕೊತೇ ಇರ್ತೀನಿ, ನಿಮ್ ಜೊತೆಗೆ ಎಲ್ಲಾ ಮಾಧ್ಯಮಗಳ ಮಾತಾಡ್ಕೊತೇ ಇರ್ತೀನಿ. ಆದರೆ ಆ ಭಾವನೆ, ಆ ಸಂತರ ಭಾವನೆ ದೊಡ್ಡ ಒಂದು ಸ್ಪರ್ಧೆ ಇರ್ತದೆ ನಾವು ತಗೊಂಡಿಲ್ಲ. ಯಾಕಂದ್ರ ಸಮಾಜದಾಗ ಯಾರು ದುಡಿತಾರ, ಯಾರು ಮುಂದೆ ಒಂದೊಂದು ದಿವ್ಸ ಒಂದ್ ದಿವ್ಸ ಗೊತ್ತಾಗ್ಕೋತ ಹೋಗ್ತದ ಸಮಾಜದಾಗ ಯಾರಿಗೂ ಮಾಡ್ಕೊಂಡು ಎಲ್ಲಾರು ಯುವಕರು ಮಾಡ್ಲಕತ್ತೀವಿ. ಮತ್ತೆ ಹಿರಿಯರಿಗೂ ಕೂಡ ನಾವು ಎಲ್ಲ ಮಾತಾಡ್ಕೊಂಡು ಮಾಡ್ಲಕತ್ತೀವಿ. ಈ ಕಾರ್ಯಕ್ರಮದಲ್ಲಿ ಏನ್ ಆಗ್ತದ ಅನ್ನೋದು ಒಂದ್ 2 ಮಾತು ನಾನು ನಿಮ್ ಮುಂದೆ ಹೇಳ್ತೀನಿ. ಸಂತ ಶಿವಾನಂದ ಮಹಾರಾಜರ ಜಯಂತಿ, ಅದು ಜಯಂತಿ ನಿಂಗಂತಂದ್ರ ಜಯಂತಿ ಅಷ್ಟೇ ಅಲ್ಲ, ಈ ಜಯಂತಿಯಲ್ಲಿ ಏನಾಗ್ಬೇಕು ಅಂದ್ರೆ ನಾ ಯುವಕರಿಗೆ ಒಂದೇ ಮಾತು ಹೇಳ್ತೀನಿ. ಪ್ರತಿ ತಾಂಡದಿಂದ ಬರುವಂತ ಯುವಕರು ಗಾಡಿ ತಗೊಂಡ್ ಕೇಸಿ ಬೂರು ಅಡ್ಡಾಡ್ಕೊಂಡ್ ಕೇಸಿ 3-4 ಜನರ ಕುಡಿಸ್ಕೊಂಡ್ ಕೇಸಿ ನಾವೆಲ್ಲರೇ ಅದು ಧೂಮಪಾನ ಮಾಡೋದಂದ್ರ ಅದು ನಮ್ಮ ಸಮಾಜದ ಹೆಸರು ಕೇಳ್ತದ. ನಮ್ ರಾಯಲಿ ಮಾಡೋದು, ನಮ್ದೆಲ್ಲ ಏನ ಸಾಂಗ್ಗಳದು ಎಲ್ಲಾರು ಮರ್ಯಾದೆ ಹೋಗ್ತಾರೆ. ಅದು ದಯವಿಟ್ಟು ಮೊದಲದ ತಾಂಡದ ಏನು ಯುವಕರದ್ರಿ, ನೀವು ಯಾರು ಇಂಥ ಕೆಲಸ ಮಾಡಬಾರ್ದು. ಶಿವಾಲಾಲ್ ಜಯಂತಿ ಅಂದ್ರೆ ಶಿವಾಲಾಲ್ ಮಹಾರಾಜರು ಹ್ಯಾಂಗ್ ಮಾಡ್ಯಪ್ಪ ಅಂದ್ರ ಒಂದು ಬಸವೇಶ್ವರ ಮಹಾರಾಜ್ ಜೊತೆ ಅವ್ರೊಂದು ಇತಿಹಾಸ ಮಾಡಿ ಹೋಗಿದ್ದಾರೆ. ಅವ್ರ ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಅವರು ನಡೆದಾಡು ದೇವರು. ಆ ರೀತಿ ನಾವು ಆಗೋದು ನಮ್ಗೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಮೆರವಣಿಗೆದಲ್ಲಿ ಬಂದು ಆ ರೀತಿಯಲ್ಲಿ ಒಂದ್ ಸ್ವಲ್ಪ ಎಲ್ಲರಿಗೂ ಕೂಡ ಒಂದ್ ಸ್ವಲ್ಪ ಸರ್ಬತ್ ಹಂಚುದು, ಒಂದ್ ಸ್ವಲ್ಪ ಏನ್ ಸತ್ಯ ಪದಾರ್ಥ ಹಂಚಬೇಕು. ಗಾಡಿ ತರಬಾರ್ದು. ಎಲ್ಲರೂ ಮೋಟರ್ ಸೈಕಲ್ ತಮ್ಮ ಮನೆಗೆ ಹಚ್ಚಿ ನೀವೆಲ್ಲರೂ ನಾವು ಗಾಡಿ ಮಾಡ್ಕೊಂಡು ನಿಮ್ ಹಿರಿಯರಿಗ ತಾಂಡದಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಭಾರತ ದೇಶ ಮೊದಲದ ಜಿಲ್ಲೆ ಯಾವಾದ್ರೆ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ. ಆ ಜಿಲ್ಲೆದ ಹೆಸರು ಬರ್ಬೇಕು. ಮತ್ತೆ ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನ ಇತಿಹಾಸಿಗಾದ, ಅದೇ ರೀತಿ ನಮ್ಮ ಸಮಾಜನು ಅದ್ರಾಗ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ಹಾಣ್ ಅವರು ಒಂದು ಯುವಕರು, ಅವ್ರಿಗೆ ಒಂದ್ ಸ್ವಲ್ಪ ನಾವು ಈಗ ಎಲ್ಲರೂ ಕೂಡಿ ಒಂದ್ ಸಪೋರ್ಟ್ ಮಾಡಿದಾಗ ಅವ್ರು ಕೆಲಸ ಮಾಡ್ಲಕತ್ತಾರೆ. ಯಾರ ಬಳಿ ಅವ್ರು ಭಿಕ್ಷಾ ಬೇಲಿಲ್ಲ, ಯಾರ ಬಳಿ ಹೋಗಿ ಪಟ್ಟಿ ಬಸ್ಲಿಲ್ಲ, ಯಾರ ಬಳಿ ಹೋಗಿ ₹1 ಕೇಳಿಲ್ಲ, ಯಾವುದೇ ಕೇಳಿಲ್ಲ. ಅವ್ರು ತನ್ನ ಏಟಾದ್ರು ಶಕ್ತಿ ಆಗ್ತದ ಅದ್ರ ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಮಾಡ್ಲಕತ್ತಾರ, ಇತಿಹಾಸಿಕ ಕಾರ್ಯಕ್ರಮ ಮಾಡ್ಲತ್ತಾರ. ಅಂತವ್ರ ಹೆಸರು ನಾವು ಕೆಡಿಸ್ಬೇಕಂದ್ರ ನಾವೆಲ್ಲರೂ ಬಂದು ಮುನಿಬೇಕು, ಏನೇ ಸಂಸ್ಕೃತಿ ಇರ್ಲಿ ಮಾಡ್ಬೇಕು. ಆದ್ರೆ ಗಾಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸಬಾರ್ದು ಅಂತ ಹೇಳಿ ಮತ್ತೊಂದು ಮಾತ, ಬಿಜಾಪುರ ಜಿಲ್ಲೆಯ ಇದು ಯಾರೇ ಒಂದು ಫೋಟೋ ಹಾಕುದಿರ್ಲಿ, ಹೆಸರಾಗಲಿ, ಯಾರ್ದು ಒಂದು ತೊಳಗ್ ಮೇಲೆ ಆಗಿರ್ತದ, ಏನೇ ಆಗಿರ್ತದ, ಅವ್ ಏನಾದ್ರು ನಿಮ್ ಮಕ್ಕಳು ಮಾಡ್ಯಾರ, ನಿಮ್ಮ ಸಣ್ಣ ಮಕ್ಕಳು ಮಾಡ್ಯಾರ, ನಿಮ್ ತಂದೆಗಳು ಮಾಡ್ಯಾರ, ನಿಮ್ ಮಹಾರಾಜರು ಮಾಡ್ಯಾರ, ಏನಿದ್ರು ಅದು ನಿಮ್ಮವ್ರ ಎತ್ತಿಸಿ ನೀವು ನಮ್ ಜಿಲ್ಲೆ ಎಲ್ಲ ಹಿರಿಯರು ತಿಳ್ಕೋಬೇಕು. ಇದೇ ರೀತಿ ಏನ್ ಕಾರ್ಯಕ್ರಮ ಐತಿ, ಈ ಕಾರ್ಯಕ್ರಮ ಯಶಸ್ವಿ ನೀವು ಹಿರಿಯರೆಲ್ಲ ಕೂಡಿ ನೀವು ಮಾಡ್ಕೋತ ಬಂದಿರಿ. ಅದೇ ದಾರಿ ನಾವು ಹೊಂಟಿವ್. ನೀವೆಲ್ಲ ಬಿಜಾಪುರ ಜಿಲ್ಲಾ ನಾಯಿ, ಕಾರ್ಬಾರಿ, ಡಾವ್, ನಸಾಬಿ, ಹಸಾಬಿ, ಕುಡಾರಿ ಎಲ್ಲ ನೀವು ಇರ್ತೀರಿ. ಎಲ್ಲರೂ ತನ್ನ ತಾಂಡದಿಂದ ನಾವ್ ಎಲ್ಲೇ ರಾಜಕೀಯ ಹೋಗಿ ಏನಿಲ್ಲ ಕುಣಿದು ಮಾಡುದು ಎಲ್ಲ ಮಾಡಿ ನಮ್ ಸಂಸ್ಕೃತಿ ತೋರಿಸ್ಕೊತಿರ್ತೀವಿ. ರಾಜಕಾರಣದಾಗ ಹೋಗಿ ಎಲ್ಲರೂ ನಾವೇ ಏನೈತೆ ಎಷ್ಟೋ ಮಂದಿ ತಂತಂದ್ ರಾಜಕೀಯ ನಾನೇ ಪುಸ್ತಕವಾಗಿ ನಾನೇ ಎಷ್ಟೋ ರಾಜಕೀಯ ತಂದು ಹೆಣ್ಮಕ್ಳದಾಗ ಎಲ್ಲ ತಾಯಿ ತಂದಿರ್ ತಂದಿಸಿ ನಾವು ಧ್ಯಾನ ಸೋಡಿಸ್ತೀವಿ. ಆ ಕೆಲಸ ಮಾಡೋಕ್ಕಿಂತ ನಮ್ಮ ಸಂತ ಶಿವಾನಂದ ಮಹಾರಾಜ್ ಜಯಂತಿ ಐತಿ, ಇದರಲ್ಲಿ ನೀವೆಲ್ಲರೂ ₹10 ಏನೇ ಅನ್ನದೇ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು. ಎಲ್ಲ ತಾಂಡ ಪ್ರತಿ ತಾಂಡದ ಯಾಡಿ ಏನೇ ಕಾಕಿ ದಾದಿ ತಮ್ಮ ಸೇದ್ ಅವನು ಈ ಕಾರ್ಯಕ್ರಮ ಯಶಸ್ವಿಕರನು ಈ ಬಂಜಾರ ಸಮಾಜ ದಿವಾಟಿಕೇನ. ಅದೇ ರೀತಿ ನಾ ಒಂದೇ ಹೇಳುದು, ಈ ಇತಿಹಾಸ ಕಾರ್ಯಕ್ರಮ ಇದು ನಡೆದ ಎಲ್ಲ ಮಾಧ್ಯಮದವರು ಯಾಕೋ ನಮ್ಮ ಇಲ್ಲಿ ನಮ್ ಪ್ರೆಸ್ ಮೀಟಿಂಗ್ ಕಳಿಸುವಂತ ವ್ಯವಸ್ಥೆ ಇರ್ಲಿಲ್ಲಂದ್ರು ನೀವೆಲ್ಲ ಕೂಡಿ ನಮ್ ಪ್ರಕಾಶ್ ಚವ್ಹಾಣ್ ಅವರು ಒಳ್ಳೆಯದಾರ ಅಂತ ಹೇಳಿ ನೀವು ಬರ್ರಿ ಪ್ರಕಾಶ್ ಅವರ, ನೀವು ಬಂದ್ರೆ ಅದಿವತ್ತು ಹೇಳ್ತೀರಿ. ಒಬ್ಬರಿಗೆ ಫೋನ್ ಮಾಡ್ಯಾರ, ಒಬ್ಬರಿಗೆ ಮಾಡಿಲ್ಲ, ಏನಿದ್ರು ನೀವು ಹೊಟ್ಟೆಗೆ ಹಾಕೋರಿ. ಪಕ್ಷಾತೀತವಾಗಿ ಇಡೀ ಜಿಲ್ಲಾ ಪಕ್ಷಾತೀತವಾಗಿರೋ ಕಾರ್ಯಕ್ರಮ ಇದು ಯಾರೊಂದು ಪಕ್ಷಕ್ಕೆ ಸೀಮಿತ ಅಲ್ಲ. ನಾವೆಲ್ಲರೂ ಒಂದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಬಂಜಾರ ಸಮಾಜ. ನಮ್ಮ ಪಕ್ಷ ಶಿವಾನಂದ ಮಹಾರಾಜರ ಪಕ್ಷ. ನಾವ್ ಒಂದೇ ಶಿವಾನಂದ ಪಕ್ಷ ತಿಳ್ಕೊಂಡ್ಕೇಸಿ ಎಲ್ಲ ನಮ್ದೇನು ಇಲ್ಲಿ ಜಿಲ್ಲೆದೇನ ಉಸ್ತುವಾರಿಗಳಾಗಲಿ, ನಮ್ಮ ಶಾಸಕರಾಗಲಿ ಎಲ್ಲರೂ ಅವ್ರವ್ರ ಹೆಸರು ಹೇಳೋದ್ರಿಂದ ಒಬ್ಬರ ಹೆಸರು ತಪ್ಪುದು ನಮ್ಮ ಬಾಯಲ್ಲಿ ಬರಬಾರ್ದು. ನೀವೆಲ್ಲರೂ ಬರ್ತೀವಿ ಅನ್ನೋದು ವ್ಯವಸ್ಥೆ ಐತಿ. ಬಂಜಾರ ಸಮಾಜ ಶಿವಾನಂದ ಮಹಾರಾಜನ ಜಯಂತಿ ಒಳಗೆ ಯಾರೇ ಒಬ್ಬರು ಬರುವುದಾಗ್ಲಿಲ್ಲ ಅಂದ್ರೆ ನಿಮ್ ಮನೆ ಹಾಕೊಂಡು ಬರ್ರಿ. ಆದ್ರೆ ಈ ಜಯಂತಿಗ ಏನು ತಪ್ಪು ದಾರಿಗೆ ನೀವು ಯಾರು ಒಯ್ಬೇಡ್ರಿ. ಯಾರೇ ನಾನೇ ಶಿವಾನಂದ ಮಹಾರಾಜ್ ಜಯಂತಿ ಮೇಲೆ ಏನಾರೇ ಅಪಪ್ರಚಾರ ಮಾಡಿ ಈ ಸಮಾಜನ ಏನ್ರಿ ಮಾಡ್ಬೇಕಂತಂದ್ರ ನಮ್ಮ ಅಂತವ್ರು ಬಾಯಲ್ಲಿ ಪೈಲ ಹುಳ ಬೀಳಿ. ಯಾಕೆ ನಾವಂದ್ರೆ ಇಂಥ ಕೆಲಸ ಮಾಡಲ್ಲ, ಇದರಲ್ಲಿ ನಾವು ರಾಜಕೀಯ ಮಾಡಲ್ಲ.
ನಾವು ಮಾಡೋದು ಒಂದೇ, ಜಯಂತಿ ಮಾಡಬೇಕು, ಸಮಾಜ ಕೂಡಿಸ್ಬೇಕು, ಎಲ್ಲಾ ಸಮಾಜದಲ್ಲಿ ಒಬ್ಬೊಬ್ಬರು ಪರಿಚಯ ಆಗ್ಬೇಕು ಮಾಡ್ಲಾಕತ್ತೀವಿ ಕಾರ್ಯಕ್ರಮ. ನೀವು ಯಾರು ಕೃಷಿ ಅಂದ್ರೆ ಮಾಡದಂದ್ರ ಜವಾಹರಲಾಲ್ ಮಹಾರಾಜ ನಮ್ಮ ಡಾಕ್ಟರ್ ರಾಮರಾವ್ ಮಹಾರಾಜ್ ಬಾಪು ಅವರು ಒಂದು ಮಾತು ಹೇಳಿ ಹೋಗ್ಯಾರ, ಯಾರ ನಮ್ಮ ಸಮಾಜದಾಗ ಕೆಟ್ಟ ಚಾಡಿ ಹಚ್ತಾರೋ ಅವನಿಗೆ ಅದೇ ಶಿಕ್ಷೆ ಕೊಟ್ಬಿಡ್ತಾನ. ಯಾವ ಕಣ್ಣು ತಿರುಗಿಸಿ ನೋಡಿ ಅಂದ್ರೆ ಮಾಡ್ಲಾ ಹೋಗ್ತಾನೋ ಯಾವ ಕಾರ್ಯಕ್ರಮದಾಗ ಅವನಿಗೆ ಅದೇ ಚಟ ಮಾಡಿಸ್ಬಿಡ್ತಾನ. ಯಾಕಂದ್ರೆ ಶಿವಲಾಲ್ ಮಹಾರಾಜ ಅಂತ ವಾಹಿನಿ ಚಲೋ ಐತಿ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಇದ್ದಂಗ ನಾವೆಲ್ಲರೂ ಮಾಡೋದು. ಬಿಜಾಪುರ ಜಿಲ್ಲೆ ಎಲ್ಲರೂ ನಾವೇನು ಇದ್ರಾಗ ಯಾವುದೇ ಧರ್ಮದವ್ರಿಗೆ ನಾವು ಬಿಟ್ಟಿಲ್ಲ. ಇದ್ರಾಗ ಒಂದ್ ಸ್ವಲ್ಪ ಕೆಲವೊಂದು ಹೊಸದಾಗಿ ಮಾಡಿದಾಗ ಒಂದ್ ಸ್ವಲ್ಪ ಯಾಕೋ ನಮ್ ಕಡೆ ಒಂದ್ ಸ್ವಲ್ಪ ಏನು ಒಂದ್ ಸಮಾಜದವ್ರಿಗೆ ಇನ್ನೊಂದ್ ಸಮಾಜಕ್ಕೆ ಏನಾರ ಒಂದು ಇದ್ರ ನೋವಾಗಿದೆ ಅಂತಂದ್ರು ಅವರು ನಮ್ಮ ಅಣ್ತಂದ್ರೆ ನಾವೆಲ್ಲರೂ ಕೂಡಿ ಈ ಸಮಾಜ ಈ ಬಿಜಾಪುರ ಜಿಲ್ಲೆ ಹೆಸರು ತರುನು ಅದ್ ಹೇಳಿ ನಮ್ಮ ಪ್ರಕಾಶ್ ಚವ್ಹಾಣವ್ರಾಗ್ಲಿ, ಸುರೇಶ್ ಅಣ್ಣವ್ರಾಗ್ಲಿ, ಚಂದ್ರಣ್ಣವ್ರಾಗ್ಲಿ, ರಾಜು ಕನ್ಸರಿ, ಸುರೇಶ್ ಅಣ್ಣ ಎಲ್ಲ ಸುರೇಶ್ ಅವರು ಎಲ್ಲರೂ ಕೂಡಿ ಇನ್ನೇನು ಒಬ್ಬ ಎಲ್ಲರೂ ಒಕ್ಕಟ್ಟವಾಗಿ ವಜ್ರ ಕಾರ್ಯಕ್ರಮ ಐತಿ. ಭವ್ಯ ಕಾರ್ಯಕ್ರಮ ಆಗ್ತದ, ಯಶಸ್ವಿನೂ ಆಗ್ತದ. ಆ ತಾಯಿ ಭಗವಂತಿ ದುರ್ಗಾದೇವಿ ಮತ್ತು ಸೇವಾಲಾಲ್ ಮಹಾರಾಜರು ಅದು ನಮ್ಮ ಮಹಾರಾಜಾಗ್ರಿ ಇದು ಬಹಳ ಚಲೋ ಕಾರ್ಯಕ್ರಮ ಐತಿ. ಇಂಥವ್ರು ಬೆಳಿಬೇಕು ನಮ್ಮ ಸಮಾಜದಾಗ. ಇಂಥವ್ರು ಮಹಾನ್ ವ್ಯಕ್ತಿಗಳು ಹುಟ್ಟಬೇಕಂತ ಹೇಳಿ ಇಂಥವ್ರ ಸೇವಾಲಾಲ್ ಭಗವಂತ ಹಮೇಶಾ ಇರಬೇಕು. ಮಂಗಲಿ ಬರುವಂತ ಟೈಮಿಗೆ ನಿಮ್ಗೊಂದು ಮಾತು ಒಂದು ವಿಷಯ ಐತಿ. ಮಂಗಲಿ ಬಾಯಿ ಅಂದ್ರ ಅದು ಕಾಟಿ ಮಂಗಲಿ ಬಾಯಿ ಮೊದ್ಲಿಗೆ ಒಂದ್ ಬೇರೆ ಇದ್ರು. ಈಗ ಸ್ಟಪ್ನಾಗ ಏನಂತಂದ್ರೆ ಅವ್ರು ಬರ್ತಾರಂದ್ರೆ ನಮ್ಗೊಂದ್ ಸಾವಿರಾರು ಫೋನ್ ಬಂದಿರ್ತಾವ. ಅವ್ರು ಯಾವಾಗ ಬರ್ತಾರ್ರಿ ಹ್ಯಾಂಗ್ ಬರ್ತಾರೆ ಏನ್ ಬರ್ತಾರೆ ಕೇಳ್ತಾರ. ಅದಕ್ಕಾಗಿ ಮ್ಯಾಲೆ ಎಲ್ಲಾರು ಕೆಜಿ ಕಳಿಸುವಂತ ವ್ಯವಸ್ಥೆ ಆಗುದಿಲ್ಲ. ನಾವ್ ದಯವಿಟ್ಟು ಹೇಳ್ತೀವಿ ಆ ಮಂಗಲಿ ಬಾಯಿ ಅಂದ್ರ ನಮ್ ಬಂಜಾರ ಸಮಾಜ ಅಂತ ಇಡೀ ನಮ್ ಬಂಜಾರ ಸಮಾಜದ ಏನು ಚೈತ್ರದ ಒಂದು ಪ್ರೋತ್ಸಾಹ ಆ ಬಾಯಿ ಅವ್ರು ಬರ್ತಾರಂದ್ರೆ ಅದು ನಮ್ಮ ಮಗಳ. ಆಕೆಗೆ ನಾವು ಎಲ್ಲಾರು ಹುಯಿ ಹೈಯತ್ ಮಾಡಬಾರ್ದು. ಎಲ್ಲಾರು ಯಾರಿಗೆ ಭೇಟಿ ಆದ್ರೂ ಬಿಟ್ರು ದೂರ್ಲೇ ಆಗಲ್ಲ. ನಾವೆಲ್ಲ ಇದು ಮಾಡ್ಬೇಕು. ಅವ್ರಿಗೆ ಮಾನ ಮರ್ಯಾದೆಯಿಂದ ಅವ್ರಿಗೆ ನಾವು ಕಳಿಸುವಂತ ವ್ಯವಸ್ಥೆ ನಮ್ ಸಮಾಜದಲ್ಲಿ ಮಾಡ್ಬೇಕು. ಬಿಗ್ ಬಾಸ್ನಾಗ ಹನುಮಂತ ಅವರು ಕೂಡ ಬಹಳ ಒಳ್ಳೆ ಬಾಸ್. ಎಲ್ಲಾ ಕಡೆ ಈಗ ಅವರೇ ನಾವು ತಿಳ್ಕೊತೀವಿ ಏನು ರಾಜ್ಯದ ಮುಖ್ಯಮಂತ್ರಿ ಅವರೇ ಅದನ್ನ ತಿಳಿಸಿ ಅವ್ರಿಗೆ ತಗೊಳಾರ್ದೆ ಯಾರು ಒಬ್ಬರು ಕಾರ್ಯಕ್ರಮ ಮಾಡ್ಲಾಕತ್ತಿಲ್ಲ. ಇದು ನನಗೆ ನೋಡಿದ್ರೆ ಒಂದು ಕೊಡ ಹಾಲ ನಮ್ಮ ಹೊಟ್ಟೆ ನಾವು ಕುಡ್ದಂಗ ನಮ್ಮ ಬಂಜಾರ ಸಮಾಜದಾಗ ದಮಾಣಿ ಹನುಮಂತ ಏನ್ ಹೆಸರು ಮಾಡ್ಯಾರ.